ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮಾಸ್ ಮೀಡಿಯಾ ಕರ್ನಾಟಕ ಚಾನೆಲ್ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗಾಗಿ ಬಹಳ ಮುಖ್ಯ ಮಾಹಿತಿಗಳು ಬಂದಿವೆ. ಗೃಹ ಲಕ್ಷ್ಮಿ ಯೋಜನೆಯ ಇತ್ತೀಚಿನ ಟಾಪ್ ಅಪ್ಡೇಟ್, ಬಿಪಿಎಲ್ ಕಾರ್ಡ್ ಹೊಸ ನಿಯಮಗಳು ಮತ್ತು ಹೊಸ ಯೋಜನೆ, ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಬೆಲೆ ಮತ್ತು ಹೊಸ ರೂಲ್ಸ್, ಚಿನ್ನ ಹಾಗೂ ಬೆಳ್ಳಿ ದರ ಇವತ್ತು ಎಷ್ಟಿದೆ, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏನು, ಜೊತೆಗೆ ಪ್ರಮುಖ ಯುದ್ಧದ ಅಪ್ಡೇಟ್ ಕೂಡ ಈ ಒಂದು ವಿಡಿಯೋದಲ್ಲಿ ಸಿಗಲಿದೆ. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ಒಂದು ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡುವುದನ್ನು ಕೂಡ ಮರೆಯಬೇಡಿ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಮೊದಲನೆಯ ಒಂದು ಟಾಪ್ ಅಪ್ಡೇಟ್ ಏನೆಂದು ನೋಡೋಣ. ಗೃಹ ಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹೊಸ ಅಪ್ಡೇಟ್. ಹೌದು, ಯೋಜನೆಯ ಅಪ್ಡೇಟ್ ಬಂದಿದೆ. ಗೃಹ ಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಮಹಿಳೆಯರಿಗೆ 2,000 ರೂಪಾಯಿ ಹಣ ನೀಡಲಾಗುತ್ತಿರುವುದು ನಿಮಗೆಲ್ಲರಿಗೂ ಗೊತ್ತಿರುವ ವಿಚಾರ. ಇತ್ತೀಚಿನ ಪ್ರಮುಖ ಅಪ್ಡೇಟ್ ಏನೆಂದರೆ, ಈ ತಿಂಗಳ ಪಾವತಿ ಈಗಾಗಲೇ ಹಲವಾರು ಜಿಲ್ಲೆಗಳಿಗೆ ಬಿಡುಗಡೆಯಾಗಿದೆ. ಯಾರಿಗೆ ಹಣ ಬಂದಿದೆ? ಹೌದು, ಬಿಪಿಎಲ್ ಮತ್ತು ಎಪಿಎಲ್ ಕಾರ್ಡ್ ಹೊಂದಿರುವ ಮಹಿಳೆಯರಿಗೆ, ಬ್ಯಾಂಕ್ ಖಾತೆ ಮತ್ತು ಆಧಾರ್ ಲಿಂಕ್ ಇದ್ದವರಿಗೆ ಪಾವತಿ ಮಾಡಲಾಗಿದೆ. ಪಾವತಿ ಬಿಡುಗಡೆಯಾದ ಪಟ್ಟಿ ಕೂಡ ಈಗ ಬಿಡುಗಡೆ ಮಾಡಲಾಗಿದ್ದು, ಬೆಂಗಳೂರು ನಗರ, ಮೈಸೂರು, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಮಂಡ್ಯ, ತುಮಕೂರು ಜಿಲ್ಲೆಗಳ ಎಲ್ಲಾ ಮಹಿಳಾ ಫಲಾನುಭವಿಗಳಿಗೆ ಈಗ 2,000 ರೂಪಾಯಿ ವರ್ಗಾವಣೆ. ಹೌದು, ಬಾಕಿ ಉಳಿದ ಜಿಲ್ಲೆಗಳಿಗೂ ಕೂಡ 7 ದಿನಗಳಲ್ಲಿ ವರ್ಗಾವಣೆಯಾಗಲಿದೆ ಎಂಬ ಮಾಹಿತಿಯನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ನಿಮ್ಮ ಹಣ ಬಂದಿದೆಯಾ, ಹೇಗೆ ಚೆಕ್ ಮಾಡಬೇಕು? ಡಿಬಿಟಿ ಕರ್ನಾಟಕ ವೆಬ್ಸೈಟ್ಗೆ ಹೋಗಿ ಅಥವಾ ಬ್ಯಾಂಕ್ನ SMS ಮೂಲಕ ಕೂಡ ನಿಮಗೆ ಗೊತ್ತಾಗುತ್ತದೆ. ಇದೆ ಅಷ್ಟೇ ಅಲ್ಲದೆ, ಗೃಹ ಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಈಗ ಹೊಸ ರೂಲ್ಸ್ ತರಲಾಗುತ್ತಿದ್ದು, ಕಟ್ಟುನಿಟ್ಟಿನ ಒಂದು ಹೊಸ ನಿಯಮ ಕೂಡ ಜಾರಿ ಬರಲಿದೆ. ಅರ್ಹರಿಗೆ ಮಾತ್ರ ಗೃಹ ಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಸಿಗಲಿದೆ ಎಂಬ ಮಾಹಿತಿ ಈಗ ತಿಳಿದು ಬಂದಿದ್ದು, ಮುಂದಿನ ದಿನಗಳಲ್ಲಿ ಗೃಹ ಲಕ್ಷ್ಮಿ ಯೋಜನೆಯ ಅರ್ಹ ಮಹಿಳೆಯರ ಖಾತೆಗೆ ಮಾತ್ರ 2,000 ರೂಪಾಯಿ ವರ್ಗಾವಣೆಯಾಗಲಿದೆ ಎಂಬ ಹೊಸ ಅಪ್ಡೇಟ್ ತಿಳಿದು ಬಂದಿದೆ. ಇದರ ಜೊತೆಗೆ ಈಗ ಬಿಪಿಎಲ್ ಕಾರ್ಡ್ ಕುರಿತು ಹೊಸ ಅಪ್ಡೇಟ್ ಬರುತ್ತಿದೆ. ಹೌದು, ಬಿಪಿಎಲ್ ಕಾರ್ಡ್ ಪಡಿತರ ಚೀಟಿ ಹೊಂದಿದ್ದರೆ ಈ ಮಾಹಿತಿ ನಿಮಗಾಗಿದೆ. ಪಡಿತರ ಫಲಾನುಭವಿಗಳಿಗೆ ತೂಕದಲ್ಲಿ ವ್ಯತ್ಯಾಸ ಆದರೆ ಅವರಿಂದ ಹಣ ಪಡೆದರೆ ಅಂತಹ ನ್ಯಾಯಬೆಲೆ ಅಂಗಡಿ ಪರವಾಗಿ ರದ್ದು ಮಾಡಲು ಶಿಫಾರಸು ಮಾಡಲಾಗುವುದು ಎಂದು ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ರೇಷನ್ ಡೀಲರ್ಗಳು ಹಾಗೂ ಸಾರ್ವಜನಿಕ ನಡುವೆ ಸಮನ್ವಯ ಸಾಧಿಸಿ ಸಮಸ್ಯೆಗಳನ್ನು ಬಗೆಹರಿಸಬೇಕು ಎಂದು ಹೇಳಿದ್ದಾರೆ. ಅನ್ನಭಾಗ್ಯ ಬಡವರ ಯೋಜನೆ, ಹೀಗಾಗಿ ಈ ಅಕ್ಕಿ ಕಾಳ ಸಂತೆಯಲ್ಲಿ ಮಾರಾಟ ಮಾಡಿದರೆ ಜೈಲು ಶಿಕ್ಷೆ ಖಚಿತ ಎಂದು ಕಟ್ಟುನಿಟ್ಟಿನ ಸೂಚನೆ ಕೂಡ ನೀಡಲಾಗಿದೆ. ಹೌದು, ಬಿಪಿಎಲ್ ಕಾರ್ಡ್ ಬಗ್ಗೆ ಹೊಸ ಮಹತ್ವದ ಮಾಹಿತಿ. ಸರ್ಕಾರ ಹೊಸ ನಿಯಮ ಜಾರಿ ತಂದಿದೆ. ಬಿಪಿಎಲ್ ಕಾರ್ಡ್ ರದ್ದಾಗುವ ಕಾರಣಗಳು ಕೂಡ ತಿಳಿದು ಬಂದಿದೆ. ಹೆಚ್ಚು ಆದಾಯ ಹೊಂದಿದವರು, ಕಾರ್ ಮತ್ತು ಹೆಚ್ಚು ಆಸ್ತಿ ಇರುವವರು ತಪ್ಪು ಮಾಹಿತಿ ನೀಡಿ ಬಿಪಿಎಲ್ ಕಾರ್ಡ್ ಪಡೆದವರ ಕಾರ್ಡ್ಗಳನ್ನು ರದ್ದುಗೊಳಿಸಲಾಗುತ್ತಿದ್ದು, ಬರೋಬ್ಬರಿ 14 ಲಕ್ಷ ಕಾರ್ಡ್ಗಳನ್ನು ಈಗ ರಾಜ್ಯ ಸರ್ಕಾರ ರದ್ದುಪಡಿಸಿದೆ. ಇದರ ಜೊತೆಗೆ ಈಗ ಎಲ್ಪಿಜಿ ಗ್ಯಾಸ್ ಕುರಿತು ಹೊಸ ಅಪ್ಡೇಟ್ ಬರುತ್ತಿದೆ. ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಇವತ್ತಿನ ಅಪ್ಡೇಟ್ ಏನೆಂದರೆ, 900 ರಿಂದ 1,100 ಮಧ್ಯೆ ಈಗ ಗ್ಯಾಸ್ ಸಿಲಿಂಡರ್ಗಳು ಸಿಗುತ್ತಿದೆ. ಹೌದು, ಸಬ್ಸಿಡಿ ಕೆಲವು ಜನರಿಗೆ ಸಿಗುತ್ತಿದೆ. ಉಜ್ವಲ ಯೋಜನೆಯ ಫಲಾನುಭವಿಗಳು ಸಬ್ಸಿಡಿ ಲಾಭವನ್ನು ಪಡೆಯುತ್ತಿದ್ದಾರೆ. ಹಾಗೂ ಸಬ್ಸಿಡಿ ಹೊಸ ರೂಲ್ಸ್ ಏನೆಂದರೆ, ಕೆವೈಸಿ ಅಪ್ಡೇಟ್ ಮಾಡುತ್ತಿರುವ ಎಲ್ಲಾ ಖಾತೆಗಳಿಗೆ ಸಬ್ಸಿಡಿ ಬರುತ್ತಿದೆ ಎಂಬ ಮಾಹಿತಿ ಕೂಡ ತಿಳಿಸಲಾಗಿದೆ. ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ಈ ಒಂದು ಮಹತ್ವದ ಮಾಹಿತಿ ಬಂದಿದೆ ಮತ್ತು ಯುದ್ಧದಿಂದ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಬುಕ್ಕಿಂಗ್ ಮಾಡಿದ 25 ದಿನಗಳವರೆಗೆ ಬರಲಿದೆ ಎಂಬ ಹೊಸ ಅಪ್ಡೇಟ್ ಅನ್ನು ಕೂಡ ತಿಳಿಸಲಾಗಿದೆ. ಇದರ ಜೊತೆಗೆ ಮುಂದಿನ ಒಂದು ಪ್ರಮುಖ ಅಪ್ಡೇಟ್ ಬರುತ್ತಿದೆ. ಅಕ್ಷಯ ತೃತೀಯಕ್ಕೂ ಮುನ್ನ ಅಮೂಲ್ಯ ಲೋಹಗಳ ದರ ಹೆಚ್ಚಾಗಿದೆ. ಹೌದು, ದೆಹಲಿಯಲ್ಲಿ ಬೆಳ್ಳಿ ಬೆಲೆ ಪ್ರತಿ ಕೆಜಿಗೆ 11,800 ರೂಪಾಯಿ ಏರಿಕೆಯಾಗಿದೆ. 2.57 ಲಕ್ಷ ರೂಪಾಯಿವರೆಗೆ ತಲುಪಿದ್ದು, 10 ಗ್ರಾಂಗೆ 3,000 ರೂಪಾಯಿಯಷ್ಟು ಏರಿಕೆ 1.5 ಲಕ್ಷ ರೂಪಾಯಿಗೆ ತಲುಪಿದೆ. ಹೌದು, ಚಿನ್ನ ಖರೀದಿಸಲು ಶುಭ ದಿನವೆಂದು ಪರಿಗಣಿಸಲಾದ ಅಕ್ಷಯ ತೃತೀಯಕ್ಕೂ ಮುನ್ನ
ಬೆಳ್ಳಿ ಮತ್ತು ಬಂಗಾರ ದರದಲ್ಲಿ ಏರಿಕೆ ಕಂಡು ಬಂದಿದೆ. ಅಖಿಲ ಭಾರತ ಸರಫಾ ಅಸೋಸಿಯೇಷನ್ ಪ್ರಕಾರ ಬೆಳ್ಳಿ ಪ್ರತಿ ಕೆಜಿಗೆ 11,800 ರೂಪಾಯಿ ಅಥವಾ 4.81% ಏರಿಕೆಯಾಗಿದೆ. 2,57,000 ರೂಪಾಯಿಗೆ ತಲುಪಿದೆ. ಹೌದು, 99.9 ಶುದ್ಧತೆಯ ಚಿನ್ನವು 3,000 ರೂಪಾಯಿ ಅಥವಾ ಸುಮಾರು 2% ಏರಿಕೆಯಾಗಿದೆ. 10 ಗ್ರಾಂಗೆ 1,58,000 ರೂಪಾಯಿವರೆಗೆ ತಲುಪಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ. ಹಿಂದಿನ ಮಾರುಕಟ್ಟೆ ಅವಧಿಯಲ್ಲಿ ಹಳದಿ ಲೋಹವು 10 ಗ್ರಾಂಗೆ 1,55,000 ರೂಪಾಯಿಯಲ್ಲಿ ಸ್ಥಿರವಾಗಿತ್ತು. ಅಂತಾರಾಷ್ಟ್ರೀಯ ಮಾರುಕಟ್ಟೆ ಯುದ್ಧ ಪರಿಸ್ಥಿತಿಯಿಂದಾಗಿ ಬೆಲೆ ಏರಿಕೆಗೆ ಕಾರಣವಾಗಿದೆ ಎಂದು ಕೆಲವು ತಜ್ಞರು ತಿಳಿಸಿದ್ದಾರೆ. ಈಗ ಸ್ವಲ್ಪ ಬೆಲೆ ಹೆಚ್ಚಾಗಿದೆ, ಕಡಿಮೆ ಆದಾಗ ಖರೀದಿಸುವುದು ಉತ್ತಮ ಎಂದು ತಜ್ಞರು ಹೇಳುತ್ತಿದ್ದಾರೆ. ಇದರ ಜೊತೆಗೆ ಮುಂದಿನ ಒಂದು ಹೊಸ ಅಪ್ಡೇಟ್ ಏನೆಂದು ನೋಡೋಣ ಬನ್ನಿ ವೀಕ್ಷಕರೇ. ಪೆಟ್ರೋಲ್ ಮತ್ತು ಡೀಸೆಲ್ ಅಪ್ಡೇಟ್ ಬಂದಿದೆ. ಪೆಟ್ರೋಲ್ಗೆ 1 ಲೀಟರ್ಗೆ 100 ರೂಪಾಯಿಂದ 105 ರೂಪಾಯಿ ಇದೆ. ಡೀಸೆಲ್ಗೆ 85ರಿಂದ 95 ರೂಪಾಯಿ ಇದೆ. ಹೌದು ವೀಕ್ಷಕರೇ, ಯುದ್ಧದಿಂದಾಗಿ ತೈಲ ಬೆಲೆ ಏರಿಕೆ, ಚಿನ್ನ ಬೆಲೆ ಏರಿಕೆ ಕಂಡು ಬರುತ್ತಿದೆ. ಹೌದು, ಈಗ ಯುದ್ಧದ ಪರಿಣಾಮ ಪೆಟ್ರೋಲ್ ಬೆಲೆ ಮತ್ತು LPG ಬೆಲೆಯಲ್ಲಿ ಕೂಡ ಬೀರುತ್ತಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಪ್ಡೇಟ್ ಹೊರಬೀಳಲಿದೆ. ಹೌದು, ಯುದ್ಧಕ್ಕೆ ಸಂಬಂಧಿಸಿದಂತೆ ಈಗ ಮತ್ತೊಂದು ಪ್ರಮುಖ ಅಪ್ಡೇಟ್ ಬಂದಿದೆ. ಇರಾನ್ಗೆ ಶಸ್ತ್ರಾಸ್ತ್ರಗಳನ್ನು ಪೂರೈಸುವ ವಿಚಾರದಲ್ಲಿ ಜಾಗತಿಕ ಮಟ್ಟದಲ್ಲಿ ಎದ್ದಿದ್ದ ವದಂತಿಗಳಿಗೆ ಚೀನಾ ಅಧಿಕೃತ ತೆರೆ ಎಳೆದಿದೆ. ನಾವು ಇರಾನ್ಗೆ ಯಾವುದೇ ರೀತಿಯ ಯುದ್ಧ ಉಪಕರಣಗಳನ್ನು ಒದಗಿಸುತ್ತಿಲ್ಲ ಎಂದು ಚೀನಾ ಸ್ಪಷ್ಟಪಡಿಸಿದೆ. ಈ ಬೆಳವಣಿಗೆಯ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಕುತೂಹಲಕಾರಿ ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ. ಇರಾನ್ಗೆ ಶಸ್ತ್ರಾಸ್ತ್ರ ನೀಡುವುದಿಲ್ಲ ಎಂದು ಚೀನಾ ಒಪ್ಪಿಕೊಂಡಿರುವುದಕ್ಕೆ ಟ್ರಂಪ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ನಾನು ಹಾರ್ಮುಜ್ ಜಲಸಂಧಿಯನ್ನು ಖಾಯಮಾಗಿ ಮುಕ್ತಗೊಳಿಸಲು ಮುಂದಾಗಿರುವುದು ಚೀನಾ ಅಧ್ಯಕ್ಷ ಜಿನ್ಪಿಂಗ್ ಅವರಿಗೆ ತುಂಬಾ ಸಂತೋಷ ತಂದಿದೆ. ಕೆಲವೇ ವಾರಗಳಲ್ಲಿ ನಾನು ಅಲ್ಲಿಗೆ ಭೇಟಿ ನೀಡಲಿದ್ದು, ಈ ಸಂದರ್ಭದಲ್ಲಿ ಕಿ ಅವರು ನನ್ನನ್ನು ಆತ್ಮೀಯವಾಗಿ ಅಪ್ಪಿಕೊಳ್ಳಲಿದ್ದಾರೆ ಎಂಬ ನಂಬಿಕೆ ನನಗಿದೆ. ನಾವಿಬ್ಬರು ಪರಸ್ಪರ ಬುದ್ಧಿವಂತಿಕೆಯಿಂದ ಮತ್ತು ಉತ್ತಮವಾಗಿ ಕೆಲಸ ಮಾಡುತ್ತಿದ್ದೇವೆ ಎಂದು ಟ್ರಂಪ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಇರಾನ್ಗೆ ಶಸ್ತ್ರಾಸ್ತ್ರ ಪೂರೈಸುವ ರಾಷ್ಟ್ರಗಳ ವಿರುದ್ಧ ಟ್ರಂಪ್ ಇತ್ತೀಚೆಗಷ್ಟೇ ಕಠಿಣ ಎಚ್ಚರಿಕೆ ನೀಡಿದ್ದಾರೆ. ಹೌದು ವೀಕ್ಷಕರೇ, ಆಯುಧ ಒದಗಿಸುವ ದೇಶಗಳ ಮೇಲೆ ತಕ್ಷಣವೇ 50% ಭಾರಿ ಸುಂಕ ವಿಧಿಸುವುದಾಗಿ ಕಳೆದ ವಾರ ಬೆದರಿಕೆ ಹಾಕಿದ್ದರು. ಈ ಆರ್ಥಿಕ ಹೊಡೆತಕ್ಕೆ ಹೆದರಿದ ಚೀನಾ ಈಗ ತನ್ನ ನಿಲುವನ್ನು ಬದಲಾಯಿಸಿದೆ ಎಂಬ ಚರ್ಚೆಗಳು ಜಾಗತಿಕ ರಾಜಕೀಯ ವಲಯದಲ್ಲಿ ಆರಂಭವಾಗಿವೆ. ಇದರ ಜೊತೆಗೆ ಮುಂದಿನ ಒಂದು ಟಾಪ್ ಸುದ್ದಿ ಏನೆಂದರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಟೀಕೆಗೆ ಬಿರುಗಾಳಿ. ಸಿದ್ದರಾಮಯ್ಯ ಬಣವನ್ನು ಹೈರಾಣಾಗಿಸಿದೆ. ಪಕ್ಷದೊಳಗೆ ಷಡ್ಯಂತ್ರದ ಆರೋಪದ ಮೇಲೆ ಈಗಾಗಲೇ 2 ವಿಕೆಟ್ ಪತನ ಆಗಿದೆ. ಸಚಿವ ಜಮೀರ್ ಅಹಮದ್ ಖಾನ್ ಮೇಲೆ ಕತ್ತಿ ನೇತಾಡುತ್ತಿದೆ. ಈ ಒಂದು ವಿಕೆಟ್ ಬಿದ್ದರೆ ಸಿದ್ದರಾಮಯ್ಯ ಬಣ ಬೆನ್ನು ಮೂಳೆ ಮುರಿದು ಲೆಕ್ಕ. ಯಾಕಂದ್ರೆ ಸಿಎಂ ಬದಲಾವಣೆಯ ಕೂಗಿಗೆ ಅಡ್ಡ ಹೊಡೆದಂತೆ ನಿಂತಿದ್ದು ಇದೇ ಜಮೀರ್ ಅಹಮದ್ ಖಾನ್. ಸಿಎಂ ರಾಜಕೀಯ ಕಾರ್ಯದರ್ಶಿ ತಲೆ ದಂಡೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಷಡ್ಯಂತ್ರ ರೂಪಿಸಿದ ಆರೋಪದ ಮೇಲೆ ಈಗಾಗಲೇ ಬರೋಬ್ಬರಿ 2 ತಲೆ ದಂಡವಾಗಿದೆ. ಹೌದು ವೀಕ್ಷಕರೇ, ಕೆಪಿಸಿಸಿ ಅಲ್ಪಸಂಖ್ಯಾತರ ಘಟಕದ ಮಾಜಿ ಅಧ್ಯಕ್ಷ ಅಬ್ದುಲ್ ಅವರ ಬಳಿಕ ಈ ಮತ್ತೊಂದು ವಿಕೆಟ್ ಪತನವಾಗಿದೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ತಲೆ ದಂಡವಾಗಿದೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಗೆ ರಾಜೀನಾಮೆ ನೀಡಲು ಕಾಂಗ್ರೆಸ್ ಹೈಕಮಾಂಡ್ ಈಗ ಸೂಚಿಸಿದೆ. ಹೌದು, ಆದರೆ ನರ್ಸಿನ್ ರಾಜೀನಾಮೆಗೆ ಮೀನಮೇಷ ಎಣಿಸುದಂತೆ ಸ್ವತಃ ಹೈಕಮಾಂಡ್ ಎಂಟ್ರಿ ಆಗಿದ್ದು ನರ್ಸೀರರನ್ನು ಹುದ್ದೆಯಿಂದಲೇ ವಜಾಗೊಳಿಸಿದೆ. 2 ತಲೆದಂಡ ಬಳಿಕ ಸಚಿವ ಜಮೀರ್ಗೂ ತಳಮಳ ಶುರುವಾಗಿದೆ. ನಿನ್ನೆ ಬೆಳಗ್ಗೆ ಸಿಎಂ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿದ್ದ ಸಚಿವ ಜಮೀರ್ ಅಹಮದ್ ತನ್ನದೇನು ತಪ್ಪಿಲ್ಲ, ನಾನು ಯಾವುದೇ ಷಡ್ಯಂತ್ರ ಮಾಡಿಲ್ಲ ಎಂದು ಹೇಳಿದ್ದಾರೆ. ಕರ್ನಾಟಕ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ತಮ್ಮ ಆಪ್ತ ಬಳಗದ ನಾಯಕರನ್ನು ಉಳಿಸಿಕೊಳ್ಳುವುದು ಸವಾಲಾಗಿದೆ. ಹೌದು ವೀಕ್ಷಕರೇ, ಈಗಾಗಲೇ ವಾಲ್ಮೀಕಿ
ನಿಗಮದ ಹಗರಣದಲ್ಲಿ ಬಿ ನಾಗೇಂದ್ರ ಹಾಗೂ ವಿವಿಧ ಬೆಳವಣಿಗೆಯಿಂದ ರಾಜಣ್ಣ ಅವರ ತಲೆ ದಂಡವಾಗಿದೆ. ಇದೀಗ ದಾವಣಗೆರೆ ಚುನಾವಣಾದಿಂದ ಹಿನ್ನೆಲೆಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ರಾಜೀನಾಮೆಗೂ ಕಾಂಗ್ರೆಸ್ ಆಂತರಿಕ ವಲಯದಲ್ಲಿ ಒತ್ತಡ ಹೆಚ್ಚಾಗುವುದು. ಸಿದ್ದರಾಮಯ್ಯ ಬಣದವರೇ ಅಧಿಕಾರದಿಂದ ಇಳಿಯುತ್ತಿದ್ದಾರೆ. ಆದ್ದರಿಂದ ಸಿದ್ದು ಬಣದ ಶಕ್ತಿ ಕಮ್ಮಿ ಆಯಿತು, ಡಿಕೆ ಶಿವಕುಮಾರ್ ಬಣದ ಶಕ್ತಿ ಹೆಚ್ಚಾಗುತ್ತಿದೆ ಅನ್ನೋ ಪ್ರಶ್ನೆ ಈಗ ಕಾಡುತ್ತಿದೆ. ಇವತ್ತಿಗೆ ಇಷ್ಟೇ ವೀಕ್ಷಕರೇ, ಮತ್ತೆ ಸಿಗೋಣ ಹೊಸ ಅಪ್ಡೇಟ್ ಜೊತೆಗೆ. ಈ ಒಂದು ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರ ಜೊತೆಗೆ ಶೇರ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಟಾಪ್ ಬ್ರೇಕಿಂಗ್ ಸುದ್ದಿಗಳ ಜೊತೆಗೆ. ಧನ್ಯವಾದಗಳು.